ಶ್ರೀ ಸಿದ್ದರಾಮಯ್ಯ ಸರ್ ಅವ್ರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೀವಿ. ಸುಮಾರು ಒಂದು 25,000ರಿಂದ 30,000 ಜನಕ್ಕೆ ತಲುಪುವ ವ್ಯವಸ್ಥೆಯನ್ನು ಸರ್ಕಾರದ ವತಿಯಿಂದ ನಾವು ಮಾಡ್ತೀವಿ. ಆಸ್ತಿ ಸಂಪಾದನೆ ಮಾಡ್ಬೋದು, ಎಲ್ಲ ಮಾಡ್ಬೋದು. ಹೆಲ್ತ್ ಇಲ್ಲ ಅಂದರೆ ಆರೋಗ್ಯ ಸಂಪಾದನೆ ಮಾಡಲಿಕ್ಕೆ ಆಗಲ್ಲ. ಅದು ನಾವು ಯುವ ನಾಯಕ ಪವನ್ ಕುಮಾರ್ ಪ್ರಸಾದ್ ಬಾಬು ಅವರ ಮಗ ಸನ್ಮಿತ್ರ ಅವರು ಈ ಚಿಕ್ಕಚಂದ್ರ ವಾರ್ಡ್ನಲ್ಲಿ ಈ ಆರೋಗ್ಯ ಶಿಬಿರನ 23 ಆರೋಗ್ಯ ಶಿಬಿರ ತಪಾಸಣೆಯನ್ನು ಇಲ್ಲಿ ಅಳವಡಿಸಿದ್ದಾರೆ. ಕುಮಾರ್ ಮತ್ತು ಪ್ರಮೋದ್ ಅವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಬಹಳ ಉತ್ತಮವಾದ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ. ಇದೇನು ಅಂದರೆ ಆರೋಗ್ಯವನ್ನು ಇದರಲ್ಲಿ ನಿಟ್ಟಿನಲ್ಲಿ ಒಳ್ಳೆಯ ಔಷಧಿ ಕೊಡೋದು. ಅಂದರೆ ಆಯುರ್ವೇದಿಕ್ಕಿಂತ ಸುಮಾರು 5,000 ಚಿಲ್ಲರೆ ಅಷ್ಟು ಆಗುತ್ತೆ. ಆ ಕಿಟ್ ಕೊಟ್ಟಿರೋ ಒಂದು ಕಿಟ್, ಪ್ರತಿ ಕಿಟ್ಟು 5,000 ಚಿಲ್ಲರೆ ಆಗುತ್ತೆ. ಹಾಗಾಗಿ ಯಾವುದೇ ಕಾಯಿಲೆ ಬರೋದಕ್ಕೆ ಇಮ್ಯುನಿಟಿ ಕಡಿಮೆ ಆದಾಗ ಬಾಡಿನಲ್ಲಿ ಇಮ್ಯುನಿಟಿ ಅಂದರೆ ನಿಮ್ಗೆ ಗೊತ್ತಿದೆ, ದೇಹದಲ್ಲಿ ಹೋರಾಟ ಮಾಡುವಂಥ ಶಕ್ತಿ ಕಣಗಳು ಕಡಿಮೆ ಆದಾಗ ಈ ಔಷಧಿ ತೊಗೊಂಡ್ರೆ ಭಾಳ ಇಮ್ಯುನಿಟಿ ಪಿಕಪ್ ಆಗುತ್ತೆ. ಹಾಗಾಗಿ ಇಮ್ಯುನಿಟಿ ಇಂಪ್ರೂವ್ ಆಗಲಿ, ಯಾವುದೇ ಕಾಯಿಲೆ ಬರದೇ ಇರಲಿ ಅಂತ ಮುನ್ನೆಚ್ಚರಿಕೆಯಾಗಿ ಕರ್ನಾಟಕ ರಾಜ್ಯದ ವತಿಯಿಂದ ಈ ಒಂದು ಮೆಡಿಕಲ್ ಕಿಟ್ಟನ್ನು ವಿತರಣೆ ಮಾಡ್ತಾ ಇದ್ದೀವಿ ಈ ಚಿಕ್ಕಚಂದ್ರ ವಾರ್ಡ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಪದ್ಮನಾಭ ನಗರ ಕ್ಷೇತ್ರದಲ್ಲಿ ನಮ್ಮ ಚಿಕ್ಕಚಂದ್ರ ವಾರ್ಡಲ್ಲಿ ಇದು ಬಹಳ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮ, ಅಗತ್ಯವಾದಂಥ ಕಾರ್ಯಕ್ರಮ. ಉಚಿತ ಆರೋಗ್ಯ ಶಿಬಿರ ಇದು ಒಂದೇ ಕಾರ್ಯಕ್ರಮ ಅಲ್ಲ, ಬಹಳ ಕಡೆ ಹಮ್ಮಿಕೊಂಡಿದ್ದಾರೆ. ಒಮ್ಮೆ ಸಹ ಪ್ರತಿ 2 ಕಿಲೋಮೀಟರ್ ದೂರದಲ್ಲೂ ಸಹ ಈ ರೀತಿ ಹಮ್ಮಿಕೊಳ್ಳೋ ಒಂದು ಪ್ಲಾನ್ ಸಹ ಇದೆ. ನಾನು ವಿಶೇಷವಾಗಿ ಶ್ರೀ ಪವನ್ ಕುಮಾರ್ ಅವರಿಗೆ ನಾನು ಶುಭಾಶಯ ಕೇಳಕ್ಕೆ ಬಯಸ್ತೀನಿ. ಆಮೇಲೆ ವಿಶೇಷವಾಗಿ ನಾವು ಪ್ರಸಾದ್ ಬಾಬು ಅಣ್ಣ ಅವ್ರಿಗೆ ನಾನು ಧನ್ಯವಾದ ಕೇಳಕ್ಕೆ ಬಯಸ್ತೀನಿ. ಅದೇ ರೀತಿ ನಮ್ಮ ಮೋಹನ್ ಅಣ್ಣ ಅವರು ಇದ್ದಾರೆ, ಸತ್ಯ ಅವರು ಇದ್ದಾರೆ, ನಮ್ಮ ಪ್ರಮೋದ್ ಅವರು ಗ್ಯಾರಂಟಿ ಅಧ್ಯಕ್ಷರು ಪದ್ಮನಾಭ ನಗರ ಕಾನ್ಸ್ಟಿಟ್ಯೂನ್ಸಿ, ಅದೇ ರೀತಿ ಶ್ರೀ ಶ್ರೀನಿವಾಸ್ ಅಣ್ಣ ಅವರು, ಮತ್ತು ಎಲ್ಲ ವಿಶೇಷವಾಗಿ ಎಲ್ಲ ನಾಗರಿಕರು ಎಲ್ಲರೂ ಇವತ್ತು ಬಂದಿದ್ದಾರೆ. ನೋಡಿ, ನಾವು ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಾವು ಏನು ಕೆಲಸ ಬೇಕಾದ್ರೂ ಮಾಡೋಕ್ಕೆ ಸಾಧ್ಯ. ಕೋವಿಡ್ ಅಂತೂ ಕಷ್ಟಕಾಲದಲ್ಲಿ ನಮಗೆ ಗೊತ್ತಾಯಿತು ನಮ್ಮ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅಂತ. ಈ ಇಮ್ಯುನಿಟಿ ಬಗ್ಗೆ ನಾವು ಬಹಳ ಮಾತಾಡಿದ್ವಿ ಆಗ. ಇವತ್ತು ನಮ್ಮ ಕಾರ್ಮಿಕ ಇಲಾಖೆಯಿಂದ ಈ ಉಚಿತ ಆಯುರ್ವೇದಿಕ್ ಕಿಟ್ ಭಾಳ ಜನರಿಗೆ ಯಾರ್ಯಾರಿಗೆ ಲೇಬರ್ ಕಾರ್ಡ್ ಇದೆಯೋ ಅವರಿಗೆ ಇವತ್ತು ಕೊಡ್ತಿದ್ದಾರೆ. ಈಗ ನೋಡಿ, ಆಯುರ್ವೇದಿಕ್ ಅನ್ನೋದು ಬಹಳ ಪ್ರಾಚೀನವಾದಂಥ ಮೆಡಿಸಿನ್ ನಮ್ಮ ದೇಶದಿಂದ ಪ್ರಾರಂಭ ಆಯಿತು. ಇತ್ತೀಚೆಗೆ ವಿಶೇಷವಾಗಿ ನಮ್ಮ ವಿದೇಶದಲ್ಲಿ ಅದನ್ನು ಗುರುತಿಸ್ತಿದ್ದಾರೆ. ಸೊ ಪ್ರಿವೆಂಟಿವ್ ಮೆಡಿಸಿನ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಾವು ಏನೋ ಒಂದು ಆದಾಗ ನಾವು ಒಂದು ಮಾತಾಡ್ತೀವಿ, ಆದರೆ ಪದಾರ್ಥಗಳು ಚವನಪ್ರಾಶ್ ಆ ರೀತಿ ಇದೆಲ್ಲ ಇದೆ. ಇವತ್ತು ಭಾಳ ಜನರಿಗೆ ಕಿಟ್ಟನ್ನು ಸಹ ಕೊಡ್ತಿದ್ದಾರೆ. ಮೆಡಿಕಲ್ ಕ್ಯಾಂಪ್ ಸಹ ನಿನ್ನೆನೂ ಹಮ್ಮಿಕೊಂಡಿದ್ರು, ಇವತ್ತು ಹಮ್ಮಿಕೊಂಡಿದ್ದಾರೆ. ಜನರಿಗೆ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ 4 ವರ್ಷದಿಂದ ಬಹಳ ಒಳ್ಳೆಯ ಕೆಲಸ ಶ್ರೀ ಸಿದ್ದರಾಮಯ್ಯ ಸರ್ ಅವ್ರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೀವಿ. ಸಿ ಎಂ ಆದಂಥ ಕೆ ಶಿವಕುಮಾರ್ ಸರ್ ಅವರು, ರಾಮಲಿಂಗಾರೆಡ್ಡಿ ಸರ್ ಅವರು ನಾವು ಕೆಲಸಗಳು ಮಾಡ್ತಾ ಇದ್ದೀವಿ. ಪಂಚ ಗ್ಯಾರಂಟಿ ಅಂತೂ ಭಾಳ ಜನರಿಗೆ ಒಳ್ಳೆಯದಾಗಿದೆ.
ಯಾಕಂದರೆ ಬಡತನದಲ್ಲಿರುವ ಜನರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಒಳ್ಳೆಯದಾಗ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ BJP JDS ಅವ್ರಿಗೆ ಒಳ್ಳೇದು ಮಾಡ್ತಾ ಇರೋದು ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಹೊಟ್ಟೆ ಮೇಲೆ. ಸೊ ಹಾಗಾಗಿ ಈ ರೀತಿ ಕಾರ್ಯಕ್ರಮಗಳು ಎಲ್ಲ ಕಡೆ ಮಾಡಿ ಅವರಿಗೆ ನಿನ್ನೆ ಇದು 2ನೇ ದಿನ ಕ್ಯಾಂಪ್ ಇನ್ನೂ ಇವತ್ತು 6 ಗಂಟೆವರೆಗೂ ನಡೆಸ್ತೀವಿ. ಇನ್ನೂ 4-5 ಅವರ್ ಟೈಮ್ ಇದೆ. ನಿನ್ನೆಯಿಂದ ಇವತ್ತು ಲೆಕ್ಕ ಹಾಕಿದ್ರೆ ಒಂದು 600 ಜನ ಫಲಾನುಭವಿಗಳು ನನಗೆ ನಮ್ಮ ಚಿಕ್ಕಲ್ಸಂದ್ರದಲ್ಲಿ ಏಂತಕ್ಕೆ ಆರೋಗ್ಯದ್ದೇ ಫಸ್ಟ್ ಲೇಬರ್ ಡಿಪಾರ್ಟ್ಮೆಂಟಿಂದ ಕ್ಯಾಂಪ್ ಹಾಕಿದ್ದೀವಿ. ನಮ್ಮ ಚಿಕ್ಕಲ್ಸಂದ್ರ ವಾರ್ಡಲ್ಲಿ ಇರೋರೆಲ್ಲ ವರ್ಕಿಂಗ್ ಕ್ಲಾಸ್ ಆ್ಯಂಡ್ ಲೋವರ್ ಮಿಡಲ್ ಕ್ಲಾಸ್. ಅವ್ರಿಗೆ ಬಾಡಿಗೆ ಅವ್ರ ದುಡಿಮೆ ಒಂದು 20-22 ಸಾವಿರ ತಿಂಗಳು ಬಂದರು. ಇದು ಗಂಡ ಹೆಂಗಸರು ಇಬ್ಬರು ಇದು ಮಾಡಿದ್ರು. ಮನೇಲಿ ಇಬ್ಬರು ದುಡಿದ್ರು ಸಹ 30 ಸಾವಿರ ದಾಟಲ್ಲ. ಅದು ತುಂಬ ಇದು ರೇರ್. 30 ಸಾವಿರದಲ್ಲಿ ಬಾಡಿಗೆನೇ 10-12 ಸಾವಿರ ಆಯಿತು. ಮಕ್ಕಳಿಗೆ ಓದಿಸ್ಬೇಕು, ಇನ್ನು ಅದು ಇದು ಅಂತ ಖರ್ಚಿರ್ತಾರೆ, ಏನು ಉಳಿತಾ ಇಲ್ಲ. ಅದರಿಂದ ಪಾಪ ಯಾರು ಹೆಲ್ತ್ ಚೆಕಪ್ ಹೋಗಿ ಇವತ್ತು ಯಾಕೆ ಹೆಲ್ತ್ ಚೆಕಪ್ ಹೋದ್ರು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಇವತ್ತು ನಮ್ಮ ಡಿಪಾರ್ಟ್ಮೆಂಟಿಂದ ಮಾಡಿಸ್ತಾರೆ. 23 ಟೆಸ್ಟ್ ಮಾಡಿಸ್ಬೇಕು. 50-60 ಸಾವಿರ ಆಲ್ಮೋಸ್ಟು ಅಲ್ಲ, ಕುಟುಂಬ ಎಲ್ಲ ಸೇರುತ್ತೆ ಒಂದು 40-50 ಸಾವಿರದವರೆಗೂ ಆಗುತ್ತೆ. ಬಟ್ ಒಬ್ಬೊಂದು ವ್ಯಕ್ತಿಗೆ 12-15 ಸಾವಿರ ಆಗುತ್ತೆ. 20 ಸಾವಿರ ದುಡಿಯೋರ್ಗೆ 12-15 ಸಾವಿರ ಟೆಸ್ಟ್ ಅಂದರೆ ಅವ್ರ ಜೀವಮಾನದಲ್ಲಿ ಮಾಡಿಸೋಣ. ಅದಕ್ಕೋಸ್ಕರ ನಮ್ಮ ಸರ್ಕಾರ ಏನು ಮಾಡಿದೆ, ಆರೋಗ್ಯ ಇದು ಪ್ರಿವೆಂಟಿವ್ ಹೆಲ್ತ್ ಕೇರ್ ಅಂತ ಈ ಕ್ಯಾಂಪ್ನ ಒಂದು ಮೇಯ್ನ್ ಉದ್ದೇಶ ಏನಂದರೆ, ಏನೋ ಒಂದು ಬಾಡಿಯಲ್ಲಿ ಬರೋ ಮುಂಚೆನೇ ಇವಾಗ ಎಷ್ಟೋ ಜನ ನಾವು ನೋಡಿದ್ದೀವಿ ಹಾರ್ಟು ಅಟ್ಯಾಕ್ ಆದಮೇಲೆ ಇಲ್ಲಾಂದರೆ ಸ್ಟ್ರೋಕ್ ಹೊಡೆದಾಗ ಗೊತ್ತಾಗುತ್ತೆ, ಇಂಥದ್ದು ಆಗಿತ್ತು ನಮಗಿತ್ತು. ಪ್ರಿವೆಂಟಿವ್ ಅಂತಂದರೆ ಅದ್ರ ಮುಂಚೆನೇ ಈ ಪ್ಯಾರಾಮೀಟರ್ಸ್ ಎಲ್ಲ ಬ್ಲಡ್ ಇದರಲ್ಲೆಲ್ಲ ನೋಡಿ ಪ್ಯಾರಾಮೀಟರ್ಸಲ್ಲಿ ಯಾರಿಗೇನು ಬರ್ಬೋದು ಅಂತ ಒಂದು ಇದಾದರೆ ಅದ್ರ ನೆಕ್ಸ್ಟ್ ಒಂದು ಕ್ಯಾಂಪ್ ಹಾಕಿ ಅವ್ರಿಗೆ ಡಯಟು ಲೈಫ್ ಸ್ಟೈಲ್ ಚೇಂಜಸ್ ಹೆಂಗೆ ಮಾಡಬೇಕು ಅಂತ ತಿಳಿಸ್ಕೊಟ್ಟು ಆರೋಗ್ಯ ಜನರಲ್ ಆದಷ್ಟು ಆರೋಗ್ಯನ ತುಂಬಿಸೋಣ ಅಂತ ಕರ್ನಾಟಕ ಸರ್ಕಾರದಿಂದ ಮಾಡ್ತಾರೋ ಈ ಕ್ಯಾಂಪ್ನ ನಾನು ಚಿಕ್ಕಲ್ಸಂದ್ರಕ್ಕೆ ಒಂದು ಜವಾಬ್ದಾರಿ ತೊಗೊಂಡು ಮಾಡ್ತಾಯಿದ್ದೀನಿ. ಇದಕ್ಕೆ ಯಾರಿಗಾದರೂ ಒಬ್ಬರಿಗೆ ಕೃತಜ್ಞತೆ ತಿಳಿಸ್ಬೇಕಂದ್ರೆ ಅದು ನಮ್ಮ CM ಸರು, ಸಿದ್ದರಾಮಯ್ಯ ಸರು, DK ಶಿವಕುಮಾರ್ ಸರು, ಆಮೇಲೆ ನಮ್ಮ ಲೇಬರ್ ಮಿನಿಸ್ಟ್ರು, ಆಮೇಲೆ ನಮ್ಮ ಮೋಹನ್ ಸರು, ಇವರೆಲ್ಲರೂ ಇದು ಮಾಡ್ತಾರೆ. ನಮ್ಮ ತಂದೆಯಾದ ಕಬಿ ಬಾಬಣ್ಣವರು, ಆಮೇಲೆ ನಮ್ಮ ಚಿಕ್ಕಪ್ಪನ ಸ್ಥಾನದಲ್ಲಿರುವ ಎಲ್ ಶ್ರೀನಿವಾಸ್ ಅಂಕಲವರು, ಇವರಿಬ್ಬರ ಒಂದು ಆಶೀರ್ವಾದದಿಂದ, ಆಮೇಲೆ ಸೌಮ್ಯಕ್ಕವರು, DK ಸುರೇಶ್ ಸರ್ ಅವರು ಜನರಿಗೆ ಯಾವ ರೀತಿ ಕಷ್ಟ ಬರೋ ಮುಂಚೆನೇ ಎಲ್ಲ ಹೋಗಿ ಮಾಡಿ ಎಲ್ಲ ಇದು ಮಾಡ್ತಾರೆ. ಅವ್ರ ಇಬ್ಬರು ಸ್ಫೂರ್ತಿಯಿಂದ ನಾನು ಪ್ರಮೋದು ಒಂದು ಅವರೊಂದು ದಾರಿ ನಾನೊಂದು ದಾರಿ, ಒಟ್ಟಿನಲ್ಲಿ ಇಬ್ಬರು ಕಾಂಗ್ರೆಸ್ ಸರ್ಕಾರಕ್ಕೆ ಜನರಕ್ಕೆ ಎಲ್ಲ ಥರ ಸ್ಕೀಮ್ಗಳು ಎಲ್ಲ ಥರ ಬೆನಿಫಿಟ್ಸು ತಲುಪಿಸ್ಬೇಕು ಅಂತ ಗ್ರಾಸ್ ರೂಟ್ ಲೆವೆಲ್ಗೆ ಇಬ್ಬರು ಇಳಿದಕ್ಕೆ ಕೆಲಸ ಮಾಡ್ತಾಯಿದ್ದೀವಿ. ನೀವೆಲ್ಲರೂ ದಯವಿಟ್ಟು ನಮಗೆ ಎಲ್ಲ ಸಹಾಯ ಮಾಡಿ ಸಪೋರ್ಟ್ ಮಾಡಿ ಯಶಸ್ವಿ. ನಿನ್ನೆ ಕೂಡ ಇತ್ತು, ಇವತ್ತು ಕೂಡ ಇದೆ. 2 ದಿನದಲ್ಲಿ ಎಷ್ಟು ಜನ ಬಂದು ಭಾಗವಹಿಸಿದ್ರು, ಎಷ್ಟು ಜನ ಚೆಕಪ್ ಮಾಡ್ತಾರೆ? ನಾನು ಮುಂಚೆನೇ ಹೇಳ್ದಂಗೆ ಇವಾಗ 600 ಚಿಲ್ಲರೆ ದಾಟೈತಿ, ಇನ್ನೂ ಒಂದು 4 ಅವರ್ ಐತೆ. ನನ್ನ ಅನಿಸಿಕೆ ಇನ್ನೊಂದು 300 ಆದರೂ ಟಚ್ ಮಾಡ್ತೀವಿ. ಯಾಕಂದರೆ ಇವಾಗ ವಾರ ಆಗಿರೋದು 1000 ಟಚ್ ಮಾಡೋಣ ಅಂತಿದ್ದೀವಿ ಕ್ಯಾಂಪಲ್ಲಿ. ಇನ್ನು ಇದೊಂದೇ ಅಲ್ಲ, ನಾವು ಮಾಡ್ತಾರೋ ಕ್ಯಾಂಪ್ ಹೆಂಗಂದರೆ 5 ಕಡೆ ಆಗ್ತಾಯಿದ್ವಿ. ಪ್ರತಿ ವಾರ ವೀಕೆಂಡ್ಸ್ 3 ದಿನ ಒಂದು ಲೊಕೇಶನ್. ಯಾಕಂದರೆ ಯಾರೇ ಬಂದರೂ ನಡ್ಕೊಂಬರೋ ಇದರಲ್ಲಿ 5 ನಿಮಿಷದ ಮೇಲೆ ಇರಬಾರ್ದು ಅಂತ 2 ಕಿಲೋಮೀಟರ್ ರೇಡಿಯಸ್ಗೆ ಒಂದೊಂದು ಕ್ಯಾಂಪ್ ಆಗ್ತಾಯಿದ್ವಿ. ಸೊ ಇದನ್ನು ಒಂದು ತಿಂಗಳವರೆಗೂ ನಡೀತಾರೆ ಕ್ಯಾಂಪು, ಪ್ರತಿ ಶುಕ್ರವಾರ, ಶನಿವಾರ, ಭಾನುವಾರ. ನಮಸ್ತೆ, ನೀವು ಹೇಳಿ. ಇವತ್ತೇನು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಚಿಕ್ಕಲ್ಸಂದ್ರ ವಾರ್ಡ್ ಅಂದ್ರೇ ವಿಶೇಷವಾದ ವಾರ್ಡ್. ಯಾಕೆಂದರೆ ನಮ್ಮ ಪವನ್ ಅವರು ದಿನ ಬೆಳಿಗ್ಗೆ ಎದ್ದರೆ ಅವ್ರಿಗೊಬ್ಬ ಎಷ್ಟೊಂದು ಪರ್ಸ್ನಲ್ ಬಿಸ್ನೆಸ್ಗಳಿದ್ರೂ ಕೂಡ ಜನಸೇವೆ ಮಾಡಬೇಕು ಅಂತ ನಿಂತುಬಿಟ್ಟಿದ್ದಾರೆ. ಬೆಳಗ್ಗೆ ಎದ್ದರೆ ಸಂಜೆವರೆಗೂ ಚಿಕ್ಕಲ್ಸಂದ್ರ ವಾರ್ಡ್ ಬಿಟ್ಟು ಆ ಜನರ ಕಷ್ಟವನ್ನು ಪರಿಹಾರ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಒಂದು ಹೆಲ್ತ್ ಕ್ಯಾಂಪು ಎಲ್ಲ ಇಟ್ಕೊಂಡಿದ್ದಾರೆ. ತುಂಬ ಖುಷಿ ಆಗುತ್ತೆ ಇಷ್ಟು ಜನ ಬಂದು ಅವ್ರಿಗೆ ಬೆಂಬಲ ಕೊಡ್ತಾ ಇರೋದು. ಯಾಕೆ ಅಂದರೆ ಎಲ್ಲಿ ಉದ್ದೇಶ ಸರಿ ಇರ್ತದೋ ಅಲ್ಲಿ ಕಾರ್ಯಕ್ರಮ ಯಶಸ್ಸಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಈ ಯಶಸ್ಸು ಕಾಣಲಿಕ್ಕೆ ಇಷ್ಟು ಜನ ಬಂದು ಸಹಕಾರ ಮಾಡಿ, ಅಷ್ಟು ಜನ ಹೆಲ್ತ್ ಕ್ಯಾಂಪಿನ ಫಲಾನುಭವಿಗಳು ಏನಿದ್ದಾರೆ ಎಲ್ಲರೂ ತುಂಬ, ಯಾಕೆಂದರೆ ಆಸ್ತಿ ಸಂಪಾದನೆ ಮಾಡ್ಬೋದು, ಎಲ್ಲ ಮಾಡ್ಬೋದು. ಹೆಲ್ತ್ ಇಲ್ಲ ಅಂದರೆ ಆರೋಗ್ಯ ಸಂಪಾದನೆ ಮಾಡಲಿಕ್ಕೆ ಆಗಲ್ಲ. ಅದು ನಾವು ಕಾಪಾಡ್ಕೊಬೇಕು, ನಾವೇ ಕಾಪಾಡ್ಕೊಬೇಕು. ಆ ನಿಟ್ಟಿನಲ್ಲಿ ಎಲ್ಲರ ಅವ್ರ ವಾರ್ಡಿನ ಎಲ್ಲ ಜನತೆಗೆ ಆರೋಗ್ಯ ಚೆನ್ನಾಗಿರಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತೇನು ಪವನ್ ಅವರು ಆರೋಗ್ಯ ಕಾಪಾಡ್ಕೊಬೇಕು, ಅವರು ಎಲ್ಲರೂ
ವಾರ್ಡಲ್ಲಿ ಇರ್ತಕ್ಕಂಥ ಎಲ್ಲ ಮಹಿಳೆಯರು, ಎಸ್ಪೆಷಲಿ ತುಂಬ ಜನ ಮಹಿಳೆಯರಿದ್ದಾರೆ, ಅವ್ರಿಗೆಲ್ಲರಿಗೂ ಆರೋಗ್ಯ ಚೆನ್ನಾಗಿರಲಿ ಅಂತ ಒಂದು ನಿಟ್ಟಿನಲ್ಲಿ ಏನು ಇವತ್ತು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೋ ಅವ್ರಿಗೆ ಯಶಸ್ಸನ್ನು ಕೊಡಲಿ, ಆ ದೇವರಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಇನ್ನು ಮುಂದಕ್ಕೆ ಇದೇ ಥರ ಹೆಚ್ಚಿನ ರೀತಿ ಕ್ಯಾಂಪ್ಗಳು ಹಾಕೋದಾಗಿರ್ಬೋದು, ಸಂಘಟನೆಗಳಾಗಿರ್ಬೋದು, ಇನ್ನು ಹೆಚ್ಚಿನ ರೀತಿಯಲ್ಲಿ ಅವ್ರು ಕೆಲಸ ಮಾಡಲಿ ಅಂತ ನಾವು ಕೂಡ ಅವ್ರಿಗೆ ಸಹಾಯ ಮಾಡೋಣ. ಎಲ್ಲರ ಬೆಂಬಲ ಅವ್ರಿಗಿದೆ ಅಂತ ನಾನು ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಸರ್, ಇದೊಂದು ಕ್ಯಾಂಪಲ್ಲಿ 10,000 to 15,000 ರೂಪಾಯಿ ಬೇಕು ಒಬ್ಬರು ಚೆಕ್ ಮಾಡಿಸ್ಕೋಬೇಕಂದ್ರೆ, ಅದು ಉಚಿತವಾಗಿ ಮಾಡ್ತಾ ಇದ್ದಾರೆ, ಏನು ಹೇಳ್ತೀವಿ ಸರ್? ಅದು ಇವರೆಲ್ಲರ ಭಾಗ್ಯ. ಯಾಕೆಂದರೆ ಇವತ್ತು 10,000 to 15,000 ರೂಪಾಯಿ ದುಡ್ಡು ಒಂದು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದರೆ ಅವ್ರು ಕೊಡಬೇಕಾಗುತ್ತೆ. ಅಂಥದ್ರಲ್ಲಿ ಇವತ್ತೇನು ಅವ್ರು ಉಚಿತವಾಗಿ ಇಂಥ ಒಂದು ತಪಾಸಣೆ ಮಾಡ್ತಾ ಇದ್ದಾರೋ ಅದು ತುಂಬ ಒಳ್ಳೆಯದು ಅಂತ ಒಂದು ಕಾರ್ಯಕ್ರಮ ಅವರು ಹಮ್ಮಿಕೊಂಡಿದ್ದಾರೆ. ಜನಕ್ಕೆ ಕೂಡ ಅದು ಅರ್ಥ ಆಗ್ತದೆ. ಇವತ್ತು 10,000 to 15,000 ರೂಪಾಯಿ ದುಡ್ಡು ಅಂದರೆ ಅದು ಏನು ಅಂತ ಸುಲಭವಾದಂಥ ಒಂದು ದುಡ್ಡಲ್ಲ. ಇವತ್ತು ಸುಮಾರು ಜನ ಅದಕ್ಕೋಸ್ಕರ ಎಷ್ಟೋ ಜನ ನಮಗೆ ಆರೋಗ್ಯ ಕೆಡ್ಸ್ಕೊಳ್ಳೋ ಅಂಥದ್ದು ಇರ್ತಾರೆ. ಯಾಕೆಂದರೆ ಬರೀ ಟೆಸ್ಟ್ಗಳು ಮಾಡಿಸ್ತೀರಾ ಇರುವಂಥ ಕಾರಣಕ್ಕೆ. ಆ ನಿಟ್ಟಿನಲ್ಲಿ ಇವತ್ತು ಪವನ್ ಅವ್ರು ಏನು ಇಷ್ಟು ದೊಡ್ಡ ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ, ಅವ್ರಿಗೆಲ್ಲ ಯಶಸ್ಸನ್ನು ಕೊಡಲಿ ಅಂತ ದೇವರಲ್ಲಿ ನಾವು ಕೂಡ